ನೋಡಿ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಸೇರ್ಪಡೆ ಆಗುವ ಮುಖಾಂತರ ಕಾಂಗ್ರೆಸ್ಗೆ ಶಾಕ್ ಕೊಟ್ಟು ಈಗ ಲಕ್ಷ್ಮಣ್ ಸವದಿಯ ಸರದಿ. ಹಾಗಾದ್ರೆ ಹೈಕಮಾಂಡ್ ಲಕ್ಷ್ಮಣ್ ಸವದಿಗೂ ಕೂಡ ಗಾಳ ಹಾಕ್ತಾ ಇದೆಯಾ? ಒಂದು ವೇಳೆ ಗಾಳ ಹಾಕಿದ್ರು ಅಂದ್ರೆ ಸವದಿ ಇಟ್ಟಂತಹ ಡಿಮ್ಯಾಂಡ್ ಏನು? ಲೋಕಸಭಾದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಲು ರಣತಂತ್ರವನ್ನು ರೂಪಿಸ್ತಾ ಇರೋದು. ಬಿಜೆಪಿ ಸೇರಲು ಸವದಿ ಇಟ್ಟ ಡಿಮ್ಯಾಂಡ್ ಏನು ಅನ್ನುವಂಥ ಪ್ರಶ್ನೆ. ಆ ಡಿಮ್ಯಾಂಡ್ ಕೇಳಿ ಬಿಜೆಪಿಗರೇ ಶಾಕ್ ಆಗಿದ್ದಾರಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಗಮನಿಸ್ತಾ ಇದ್ದೀರಾ. ಶೆಟ್ಟರ್ ಬಳಿಕ ಸವದಿಗೆ ಬಿಜೆಪಿಗರು ಗಾಳ ಹಾಕುದ್ರಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಒಂದು ವೇಳೆ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಳಿಕ ಮತ್ತೆ ಸವದಿಗೆ ಏನಾದರೂ ಗಾಳ ಹಾಕಿದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಕೊಟ್ಟಿರುವಂಥ ಡಿಮ್ಯಾಂಡ್ ಏನು? ನಿರ್ಧಾರ ಮಾಡಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ. ನಾನು ಅವರು ಒಟ್ಟಿಗೆ ನಿರ್ಧಾರ ಅಲ್ಲ. ಮೊದಲು ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು, ಆಮೇಲೆ ಅವ್ರು ಬಂದಿರೋದು. ಅವರಿಗೆ ಟಿಕೆಟ್ ಯಾವಾಗ ನಿರಾಕರಣೆ ಆಯ್ತಲ್ಲ ಅವತ್ತು ಅವ್ರು ಬಂದಿರೋದು. ಅದಕ್ಕಿಂತ ಮುಂಚೆ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾನು ಮುಗಿದ ಮೇಲೆ ಅವ್ರು ಬಂದಿರೋದು. ಸರ್, ಯಾಕೆ ಕಾಂಗ್ರೆಸ್ಸಲ್ಲಿ ಅವರಿಗೆ ವಾತಾವರಣ ಸೆಟ್ ಆಗಲಿಲ್ಲ ಅಂತನಾ, ಅಥವಾ ಅವರ ಬೇಡಿಕೆಗಳಿಗೆ ಏನಾದ್ರು ಕಾಂಗ್ರೆಸ್ ಮನ್ನಣೆ ಕೊಡಲಿಲ್ಲ ಅಂತ? ಗೊತ್ತಿಲ್ಲ, ಅವ್ರನ್ನ ಕೇಳಬೇಕಲ್ಲ. ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ? ಯಾವ ಕಾರಣದಿಂದ ಬಂದರು, ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡಬೇಕು. ಅದಕ್ಕೆ ನಾನಲ್ಲ. ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರು ಸರ್? ಅಂಥ ಪ್ರಶ್ನೆ ನನ್ನ ಮುಂದೆ ಬರಲ್ಲ. ನಾನು ಒಂದು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ. ಅಂಥ ಪ್ರಶ್ನೆ ನನ್ನ ಮುಂದಿಲ್ಲ. ಸರ್, ಶೆಟ್ಟರ್ ಅವರು ತಮ್ಮ ಬಳಿ ಏನಾದ್ರು ಮಾತಾಡಿಕೊಂಡು ಅವ್ರ ಅಸಮಾಧಾನ ಹೇಳ್ಕೊಂಡು ದಿವಸ ಮಾತಾಡ್ತಾರೆ. ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ, ಮಾತಾಡ್ತೀವಿ. ಎಲ್ಲ ಸ್ನೇಹಿತರು ನಾವು, ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನೇನು ಪರಾನೂ ಅಲ್ಲ, ವಿರೋಧನಲ್ಲ. ಅವರು ವೈಯಕ್ತಿಕ ವಿಚಾರ, ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ. ಸರ್, ಈಗ ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು. ಕೆಲವೊಂದು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ ಬಿಜೆಪಿ ಕಡೆ ಹೋಗ್ತೀರಿ ಅನ್ನೋ ರೀತಿಯ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಸರಿ, ಬಿಜೆಪಿಯವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇದು ಕೇವಲ ಊಹಾಪೋಹನ ಅಥವಾ ನಿಜನಾ ಸರ್? ನೋಡಿ, ಈಗ ಅವರಿಗೆ ಅಗತ್ಯ ಇದೆ. ಯಾರಿಗೆ? ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ. ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯಿತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ಅವ್ರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಅಷ್ಟೇ. ನನ್ನ ಸಚಿವ ಸ್ಥಾನದ ಏನಾದ್ರು ಭರವಸೆ ಸಿಕ್ಕಿದೆಯಾ ಸರ್? ಸಚಿವ ಸ್ಥಾನದ ಏನಾದ್ರು ಭರವಸೆ ತಮಗೆ? ಏಕೆಂದರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು. ನಿಮ್ಮಿಂದಾಗಿ ಕಾಂಗ್ರೆಸ್ಗೆ ಒಂದಷ್ಟು ವೋಟ್ ಬಂತು. ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಡ ಇದ್ದೇ ಇದೆ. ನಾವು ಬೇಡಿಕೆ ನೋಡೋಣ, ಅದ್ರ ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ. ಸರ್, ಶೆಟ್ಟರ್ ಅವರು ಈಗ ಬಿಜೆಪಿಗೆ ಹೋಗಿದ್ದು ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಸರ್? ನೋಡಿ, ರಾಷ್ಟ್ರೀಯ ಪಕ್ಷಗಳು ಅವೆಲ್ಲ ಬ್ಯಾಲೆನ್ಸ್ ಆಗಿ ಇರ್ತವೆ. ಒಬ್ರು ಹೋದಾಗ ಇನ್ನೊಬ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಅವೆಲ್ಲ ನಡೀತಾ ಇರ್ತವೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡದು ಈಗ ನನ್ನಿಂದನೇ ಎಲ್ಲ ಅನ್ನುವಂಥದ್ದು ನಮ್ಮ ಭ್ರಮೆ ಇಲ್ಲ, ನಾವು ಇರಬಾರ್ದು ಅಷ್ಟೇ. ಥ್ಯಾಂಕ್ ಯು. ಸರ್, ಹುಬ್ಳಿ ಧಾರವಾಡ ಟಿಕೆಟನ್ನು ಕೊಡ್ತೀವಿ ಲೋಕಸಭೆಗೆ ಅಂತ ಹೇಳಿದ್ವಿ. ಬಟ್ ಆದರೂ ಅವರು ಅದನ್ನು ನಿರಾಕರಿಸಿ ಈಗ ಬಿಜೆಪಿಗೆ ಹೋಗಿರುವಂಥದ್ದು ಆಶ್ಚರ್ಯ ತಂದಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಿನ್ನೆ ಅಷ್ಟೇ ಅವ್ರನ್ನ ಮೀಟ್ ಮಾಡಿರ್ತಾರೆ, ಅದಾದಮೇಲೆ ಬೆಳವಣಿಗೆಗಳಾಗುವಂಥದ್ದು. ಕೆಲವೊಂದು ಕಡೆ ಗೊತ್ತಿರಲಿಲ್ವ ಅಂತ ಈ ರೀತಿ ಆಗುತ್ತೆ ಅನ್ನೋಂಥದ್ದು. ಇದನ್ನೆಲ್ಲ ಪ್ರಶ್ನೆಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ನವ್ರನ್ನ ನೀವು ಕೇಳಿಕೊಂಡು ಉತ್ತರವನ್ನು ಪಡ್ಕೊಳ್ಳೋದು ಸೂಕ್ತ. ಸರ್, ನಿನ್ನೆ CMನ ಭೇಟಿಯಾಗಿದ್ರಿ, ಈ ವಿಚಾರ ಏನಾದ್ರು ಚರ್ಚೆಗೆ ಬಂತ? ಇಲ್ಲ, ನಾನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನಾನೊಂದು ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಅನುದಾನವನ್ನು ಈ ಬಜೆಟ್ದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ಪತ್ರ ಕೊಟ್ಟು ಅವರಿಗೆ ಹೇಳಿ ಬರಲಿಕ್ಕೆ ಹೋಗಿದ್ದಾರೆ. ಬಟ್ ಯಾವುದೇ ರಾಜಕಾರಣದ ಬಗ್ಗೆ ಚರ್ಚೆ ಇಲ್ಲ. ಸರ್, ಶೆಟ್ಟರ್ ಈ ಥರ ವಾಪಸ್ ಹೋಗಿದ್ದು ಕೆಲವೊಂದು ಕಡೆ ವಿಶ್ವಾಸ ದ್ರೋಹ ಅನ್ನುವಂಥದ್ದು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಇದು. ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ. ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರ ತೀರ್ಮಾನಗಳು ಮಾಡಿರೋದ್ರಿಂದ
ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮ ನಿಲುವು ಸ್ಪಷ್ಟವಾಗಿದೆ ಸರ್. 2 ಸಲ ಹೇಳಬೇಕು ಅಲ್ಲ, ಇದು ಕೊನೆ ಸಲ. ಕೊನೆ ಸಲ 2 ಸಲ ಹೇಳಬೇಕು. ಕೊನೆ ಸಲ ಇದು. ಇನ್ನೊಂದು ಸಲ ಕೇಳೋದಲ್ಲ. ಇಲ್ಲ ಹೋಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೋರ ಬಾವಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಜೋರ ಬಾವಿ, ಒಂದು ಕಡೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ರಂಜಿತ್, ಹೌದು, ಏನಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ ನಿಂದ ಬಿಜೆಪಿಗೆ ಮತ್ತೆ ಬಿಜೆಪಿ ಏನೋ ತೆಕ್ಕೆಗೆ ಬರ್ತಾರೆ. ಇದಾದ ಬಳಿಕ ಕೆಲವೊಂದಿಷ್ಟು ಮಾತುಗಳು ಕೇಳಕ್ ಬರ್ತಿತ್ತು. ಅದೇ ಅಲ್ಲದೆ ರಿಪಬ್ಲಿಕ್ ಕನ್ನಡ ಈ ಮುಂಚೆನೂ ಸಹ ವರದಿ ಮಾಡಿತ್ತು ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿಗೆ ಬರ್ತಾರ ಅನ್ನೋದ್ರ ಬಗ್ಗೆ ಏನು ಈ ಹಿಂದೆ ಸಹ ಏನು ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡನೇ ಬ್ರೇಕ್ ಮಾಡಿತ್ತು. ಈಗ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಲಕ್ಷ್ಮಣ್ ಸವದಿಯನ್ನ ಸಂಪರ್ಕ ಮಾಡಿದ್ದಾರೆ. ನೀವು ಮತ್ತೆ ಬಿಜೆಪಿಗೆ ವಾಪಸ್ ಬರಬೇಕು ಅಂತ ಹೇಳಿದಾಗ ಏನು ಅಲ್ಲಿ ಲಕ್ಷ್ಮಣ್ ಸವದಿ ಕೆಲವೊಂದಿಷ್ಟು ಮಾತುಗಳು ಹೇಳಿರುವಂತದ್ದು, ನೀವು ನನಗೆ ಮಿನಿಸ್ಟರ್ ಮಾಡೋದಾದ್ರೆ ನನಗೆ ಯಾವುದೇ ರೀತಿಯಾದಂತ ಅವಶ್ಯಕತೆ ಇಲ್ಲ, ಬಿಜೆಪಿಗೆ ನಾನು ಬರೋದಿಲ್ಲ. ಯಾಕಂತಂದ್ರೆ ಇನ್ನು 1 ತಿಂಗಳಲ್ಲಿ, ಮುಂದಿನ 1 ತಿಂಗಳ ಅವಧಿಯಲ್ಲಿ ನೀವು ಕಾಂಗ್ರೆಸ್ ನನ್ನನ್ನ ಮಿನಿಸ್ಟರ್ ಮಾಡುತ್ತೆ. ಒಂದು ವೇಳೆ ನಾನು ಬಿಜೆಪಿಗೆ ಬರ್ಬೇಕಾದ್ರೆ ನನ್ನ ಸಿಎಂ ಮಾಡಿ, ನನಗೆ ಸಿಎಂ ಏನೋ ಒಂದು ಕೊಡಿ, ಅಂದ್ರೆ ನಾನು ಏನು ಬಿಜೆಪಿಗೆ ಬರ್ತೀನಿ ಅಂತ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಸಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಾಯ್ತು, ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಈಗ. ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ಗೆ ಸಿಗುವಂತ ಸ್ಥಾನಮಾನ ಏನು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಬಲ್ಲ ಮೂಲಗಳಿಂದ ಸಿಕ್ಕಂತ ಮಾಹಿತಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಬಿಜೆಪಿ ಸೇರಿದಂತ ಜಗದೀಶ್ ಶೆಟ್ಟರ್ಗೆ ಬಿಗ್ ಆಫರ್ ಕೊಡ್ತಾ ಇದೆಯಾ ಬಿಜೆಪಿ? ಲೋಕಸಭಾ ಅಖಾಡಕ್ಕೆ ಜಗದೀಶ್ ಶೆಟ್ಟರ್ ಇಳಿತಾರ? ಹಾಗಾದ್ರೆ ಶೆಟ್ಟರ್ಗೆ ಹಾವೇರಿಯಿಂದ ಲೋಕಸಭಾ ಟಿಕೆಟ್ ಸಿಗುತ್ತಾ? ಯಾಕಂದ್ರೆ ಹಾವೇರಿ ಕ್ಷೇತ್ರದ ಶಿವಕುಮಾರ್ ಉದಾಸಿ ಅವರು ಸ್ವಲ್ಪ ಈ ಪಾಲಿಟಿಕ್ಸ್ ಇಂದ ಹಿಂದೆ ಸರಿದಿದ್ದಾರೆ. ಸೊ ಹೀಗಾಗಿ ಶೆಟ್ಟರ್ ಧಾರವಾಡ ಅಲ್ಲ ಹಾವೇರಿಯಿಂದ ಕಣಕ್ಕಿಳಿತಾರಾ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದೆಹಲಿ ಮೂಲಗಳಿಂದ ಮಾಹಿತಿ ಸಿಕ್ಕಿರೋದು. ಎಲೆಕ್ಷನ್ನಿಂದ ಹಿಂದೆ ಸರಿದಿರೋ ಶಿವಕುಮಾರ್ ಉದಾಸಿ ಹಾವೇರಿಯಿಂದ ಶೆಟ್ಟರನ್ನ ಕಣಕ್ಕಿಳಿಸಲು ಹೈಕಮಾಂಡ್ ಸಮ್ಮತಿ ಸೂಚಿಸಿದೆ ಅನ್ನುವಂಥ ಪ್ರಶ್ನೆ ಈಗ. ನೋಡಿ, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸೇರಿದಂತಹ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರಿದ್ದಕ್ಕೆ ಯಡಿಯೂರಪ್ಪ ಕೂಡ ಕಿಡಿಕಾರಿದ್ರು, ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ರು, ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದು ಈಗ ಸತ್ಯ ಆಗಿದೆ, ವಾಪಸ್ ಬಂದಿದ್ದಾರೆ. ಹಾಗಾದ್ರೆ ಬಿಜೆಪಿ ಕೊಡುವಂತಹ ಬಿಗ್ ಆಫರ್ ಏನು? ಧಾರವಾಡ ಅಲ್ಲ, ಹಾವೇರಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದಿಂದ ಕಣಕ್ಕಿಳಿತಾರ ಜಗದೀಶ್ ಶೆಟ್ಟರ್ ಅನ್ನುವಂಥ ಪ್ರಶ್ನೆ ಈಗ. ಸೊ ಕಾದು ನೋಡಬೇಕಾಗುತ್ತೆ. ಧಾರವಾಡ ಅಲ್ಲದೆ ಹಾವೇರಿ ಕ್ಷೇತ್ರದಿಂದ ಕಣಕ್ಕಿಳಿತಾರ, ಹೈಕಮಾಂಡ್ ಅದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿಗೆ ಗಾಳ ಹಾಕಿರೋ ಬಿಜೆಪಿ ಅವರ ಡಿಮ್ಯಾಂಡ್ ಕೇಳಿನೇ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡಬೇಕಾಗುತ್ತೆ. ಇವರಿಬ್ಬರ ವಿಚಾರದಲ್ಲಿ ಇಬ್ಬರೂ ಕೂಡ ವಾಪಸ್ ಬರ್ತಾರೆ ಅಂತ ಈ ಹಿಂದೆ ಯಡಿಯೂರಪ್ಪನೇ ಹೇಳಿದರು, ಬೊಮ್ಮಾಯಿ ಹೇಳಿದರು, ಬರ್ತಾರೆ ನೋಡಿ, ಬಂದೇ ಬರ್ತಾರೆ, ಅಂಥ ಒಂದು ಟೈಮ್ ಬರುತ್ತೆ, ಅಂಥ ಒಂದು ಸಮಯ ಬಂದೇ ಬರುತ್ತೆ ಅಂತ ಹೇಳಿದರು. ಅದು ಇವತ್ತು ಸತ್ಯ ಆಗಿದೆ. ಅದೇ ರೀತಿ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸಿತ್ತು, ಅದೂ ಸತ್ಯ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಮತ್ತೊಂದು ಕಡೆ ಶೆಟ್ಟರ್ ಬಿಜೆಪಿ ಸೇರೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ನಿಗಿ ಅಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಗಮನಿಸ್ತಾ ಇರ್ಬೋದು, ಬಿಜೆಪಿಗೆ ಬಂದಾಯಿತು ಶೆಟ್ಟರ್, ವಾಟ್ ನೆಕ್ಸ್ಟ್ ಅಂತ ಹೇಳಿ ನಿಮಗೆ ಬಂದಂಥ ಮಾಹಿತಿ ಪ್ರಕಾರ ವಿವರಣೆ ನೀಡ್ತಾ ಹೋದರೆ.
ವಿತ್ ಏನು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ದೆಹಲಿಯಲ್ಲಿ BJPಗೆ ಮರು ಸೇರ್ಪಡೆ ಆಗಿರುವಂಥದ್ದು ಗರ್ವಾಪ್ಸೆ ಆಗಿರುವಂಥದ್ದು. ಶೆಟ್ಟರು ಅಂದರೆ ಸಾಕಷ್ಟು ಕುತೂಹಲದ ಜೊತೆಗೆ ಒಂದು ರೀತಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆ, ಯಾಕಂದ್ರೆ ಇಷ್ಟು ದಿಢೀರನೆ ಹೋಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ಆಗಿರುವಂಥದ್ದು. ಈಗ ಜಗದೀಶ್ ಶೆಟ್ಟರ್ ಅವರ ಹೈಕಮಾಂಡ್ ಏನು ಭರವಸೆ ಕೊಟ್ಟಿದೆ ಅನ್ನುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಹಾಲಿ ಲೋಕಸಭಾ ಸದಸ್ಯರಾದಂಥ ಶಿವಕುಮಾರ್ ಉದಾಸಿ ಅವರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಪ್ರಬಲ ಅಭ್ಯರ್ಥಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕೂಡ ಒಂದಷ್ಟು ಸಾಕಷ್ಟು ಆಕಾಂಕ್ಷಿಗಳಿದ್ದರೂ ಕೂಡ ಜಗದೀಶ್ ಶೆಟ್ಟರ್ ಅವರು ಈಗ BJPಗೆ ಬಂದ ಹಿನ್ನೆಲೆಯಲ್ಲಿ ಸಹಜವಾಗಿ BJPಗೆ ಬಲ ಬಂದಿರುವಂಥದ್ದು. ಜೊತೆಗೆ ಅದಕ್ಕಿಂತ ಬಹಳ ಪ್ರಮುಖವಾಗಿ BJPಗೆ ಬಲ ಬಂದಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಆಗಿರುವಂಥದ್ದು, ಮರ್ಮಾಘಾತ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ಮಟ್ಟದ, ಅದರಲ್ಲೂ ಖುದ್ದು ಅಮಿತ್ ಶಾ ಅವರು ಭರವಸೆ ಕೊಟ್ಟಿರುವಂಥದ್ದು. ಅಮಿತ್ ಶಾ ಅವರ ಚರ್ಚೆಯ ನಂತರ, ಅಂದರೆ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಚರ್ಚೆಯಾದ ಬಳಿಕ ಜಗದೀಶ್ ಶೆಟ್ಟರ್ ಅವರು BJPಗೆ ಸೇರ್ಪಡೆ ಆಗಿರುವಂಥದ್ದು. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡುವಂತಹ ಭರವಸೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಹತ್ತರ ಅಧಿಕಾರ ಕೊಡುವಂಥ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸಮಾಲೋಚನೆ ಆಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥದ್ದು. ಬಹುತೇಕವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ನಿಕೇಶ್.